ಮಹಿಳಾ ಕಾಂಗ್ರೆಸ್ನ ಸದಸ್ಯರಾದಂಥ ನಮ್ಮ ಪಾರ್ವತಮ್ಮನವರು ನಮ್ಮ ಜೊತೆ ಇದ್ದಾರೆ. ಹಿರಿಯ ರಾಜಕಾರಣಿ, ಜೊತೆಗೆ ತುಂಬ ವರ್ಷಗಳಿಂದ ರಾಮನಗರ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥವ್ರು. ಇವರು ನಗರಸಭೆಯಲ್ಲಿ ಅಧ್ಯಕ್ಷರ ಗಾದಿನೂ ಕೂಡ ಹೇಳಿದರು. ಚನ್ನಪಟ್ಟಣದಲ್ಲಿ ಈ ಒಂದು ಉಪಚುನಾವಣೆ ಸಂದರ್ಭ ಬಂದಾಗ ಚನ್ನಪಟ್ಟಣದಲ್ಲಿ ಇವರು ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ತುಂಬ ಕೈ ಹಿಡುತ್ತವೆ, ಈ ಸರಿ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿದರು. ಈ ಗೆಲುವಿಗೆ ಕಾರಣಗಳು ಏನು ಅನ್ನೋದನ್ನು ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಪಾರ್ವತಮ್ಮ ಅಂತೇಳಿ. ನಾನು ಮಾಜಿ ನಗರಸಭಾ ಸದಸ್ಯ, ಹಾಲಿ ನಗರಸಭಾ ಸದಸ್ಯರು, ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಜನರಲ್ ಸೆಕ್ರೆಟ್ರಿ. ಸೊ ಇವತ್ತು ಯೋಗೇಶ್ವರ್ ಇವತ್ತು ಕೆಲಸ ಮಾಡಬೇಕಾದ್ರೆ ಚನ್ನಪಟ್ಟಣದ ಯೋಗೇಶ್ವರ ಅಭಿವೃದ್ಧಿಯ ಕೆಲಸ ಮತ್ತು ಅವರು ನೀರಾವರಿ ಯೋಜನೆಯನ್ನು ಅವರಲ್ಲಿ ಎಲ್ಲ ಜನರಿಗೂ ರೈತರಿಗೆ ಅನುಕೂಲ ಆಗುವಂತೆ ನೀರಾವರಿ ಯೋಜನೆಯನ್ನು ತಂದುಕೊಟ್ಟಂಥವ್ರು. ಇದು ಗೆಲುವು ನಿಜವಾಗ್ಲೂ ಚನ್ನಪಟ್ಟಣದ ಬೊಂಬೆ ನಗರಿ ಅಂತ ಏನು ಚನ್ನಪಟ್ಟಣ ಹೆಸರುವಾಸಾಗಿದೆ, ಆ ಬೊಂಬೆ ನಗರಿಯ ಜನ ಮತದಾರರ ಇದು ಗೆಲುವು ಅಂತೇಳಿ ನಾನಾದರೂ ಬಯಸ್ತೇನೆ. ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮತದಾರರು ಇವತ್ತು ಚನ್ನಪಟ್ಟಣದ ಬೊಂಬೆ ನಗರಿಯ ಜನ ಮತದಾರರು ಇವತ್ತು ಯೋಗೇಶ್ವರನ ಕೈಪನ್ನು ಬಿಡಲಿಲ್ಲ, ಕೈ ಬಲಪಡಿಸಿದ್ದಾರೆ. ನಿಜವಾಗ್ಲೂ ಚನ್ನಪಟ್ಟಣದ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ಇನ್ನು ಮುಂದೆ ಚನ್ನಪಟ್ಟಣದಲ್ಲಿ ಏನು ಕೆಲಸ ಆಗಬೇಕು ಅದನ್ನೆಲ್ಲ ಪಕ್ಷದ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮದೇ ಸರ್ಕಾರ ಇರೋದ್ರಿಂದ ಚನ್ನಪಟ್ಟಣಕ್ಕೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ಈಗಾಗಲೇ 500 ಕೋಟಿ ಅನುದಾನವನ್ನು ಚನ್ನಪಟ್ಟಣಕ್ಕೆ ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ರೀತಿ ಕೆಲಸವನ್ನು ಮಾಡಲಿಕ್ಕೆ ಅವರು ನಮ್ಮ ಸರ್ಕಾರ CP ಯೋಗೇಶ್ವರಿ ಭಾಳ ಒತ್ತನ್ನು ಚನ್ನಪಟ್ಟಣಕ್ಕೆ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಮತ್ತು ಇದೇ ಕಂಟಿನ್ಯೂ ಆಗಿ ಯೋಗೇಶ್ವರ್ ಅವರು ಸತತವಾಗಿ ಇದು ಸೇರಿ 5ನೇ ಬಾರಿ ಗೆದ್ದಿರುವಂಥದ್ದು. ಇದು ಹ್ಯಾಟ್ರಿಕ್ ಅವರ ಗೆಲುವು. ಮತ್ತೊಮ್ಮೆ ನಾನು ಚನ್ನಪಟ್ಟಣದ ಬೊಂಬೆ ನಗರಿಯ ಚನ್ನಪಟ್ಟಣದ ಜನರ ಮತದಾರರ ಇದಕ್ಕೆ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿಕೆ ನಾನು ಬಯಸ್ತೇನೆ. ಸರ್, ಚನ್ನಪಟ್ಟಣ ಯಾವತ್ತೂ ಕಾಂಗ್ರೆಸ್ಸಿನ ಭದ್ರಕೋಟೆ. CP ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದಾಗೆಲ್ಲ ಗೆದ್ದಿದ್ದಾರೆ. ಬಟ್ ಅವರು BJPಗೆ ಹೋಗಲಾಗಿ ಅಲ್ಪಸಂಖ್ಯಾತರ ಮತಗಳು, ಹಿಂದುಳಿದ ವರ್ಗದವರು ಮತ್ತು ದಲಿತ ಸಮುದಾಯದ ಮತಗಳು, ಅವರು BJP ಯಾವತ್ತು ವಿರೋಧ. BJPನ ಗೆಲ್ಲಿಸಬಾರ್ದು ಅಂತೇಳಿ ಕುಮಾರಸ್ವಾಮಿ ಅವ್ರಿಗೆ ಓಟ್ ಮಾಡಿದ್ರು. ಕುಮಾರಸ್ವಾಮಿ ಅವ್ರು ಗೆದ್ದಿರೋದು 2 ಸಾರಿ ಕಾಂಗ್ರೆಸ್ ಓಟಿಂದನೇ, ಇಲ್ಲ ಅವರ ಸ್ವಂತ ಓಟ್ ಏನೂ ಇರಲಿಲ್ಲ. ಜನತಾ ಪಕ್ಷದ ಓಟು ಅವತ್ತೆಲ್ಲ 80,000 ಓಟ್ ಇತ್ತು ಅಷ್ಟೇ. ಅವರು ಕಾಂಗ್ರೆಸ್ ಓಟಿಂದ ಗೆದ್ದಿದ್ದದ್ದು. ಈಗ ಯೋಗೇಶ್ವರ್ ಅವರು ಯಾವಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದರು, ಈಗೆಲ್ಲ ಒಗ್ಗೂಡಿ ಇವತ್ತು ದಲಿತ ಸಮುದಾಯದ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ಒಕ್ಕಲಿಗರು ಇರ್ಬೋದು, ಎಲ್ಲ ಕೂಡ ಇವತ್ತು ಕಾಂಗ್ರೆಸ್ ಪರವಾಗಿ ಮಾಡಲಾಗಿ ಇವತ್ತು ಗೆದ್ದದ್ದು. ಕಾಂಗ್ರೆಸ್ನ ಭದ್ರಕೋಟೆ ಯಾವತ್ತು. ಯೋಗೇಶ್ವರ್ ಅವರು ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ಚನ್ನಪಟ್ಟಣ ತಾಲೂಕಿನಲ್ಲಿ ಅವರು ಸೋಲಿಲ್ಲದ ಸರದಾರ ಅವರೇನೇ MLA ಆಗಿ ಉಳಿತಿದ್ರು. ಆ ಒಂದು ಘಟನೆ ಈಗ ಮರುಕಳಿಸಿದೆ. ಜೊತೆಗೆ ಏನು ಜನತಾ ಪಕ್ಷ ಒಂದು ಒಕ್ಕಲಿಗರು ಬೆಲ್ಟ್ ಅಂತಿದ್ರು, ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ 50% ಒಕ್ಕಲಿಗರು ಕಾಂಗ್ರೆಸ್ ಪರವಾಗಿ ವೋಟ್ ಮಾಡಿದ್ದಾರೆ. ಇವತ್ತಿನ ರಿಸಲ್ಟ್ ನೋಡಿದ್ರೆ ಒಕ್ಕಲಿಗರು ಓಟ್ ಎಷ್ಟು ಬಂದಿದೆ ಅಂತ ಗೊತ್ತಾಯ್ತದೆ. ಒಕ್ಕಲಿಗರು ಏನು JDS ಬ್ರಾಂಡ್ ಏನಲ್ಲ, ಒಕ್ಕಲಿಗರು ನಾವೆಲ್ಲ ಒಕ್ಕಲಿಗರೇನೆ. ಇವತ್ತು ನಾವು ನಮ್ಮ ಒಕ್ಕಲಿಗರ ನಾಯಕತ್ವದಲ್ಲಿ ಇವತ್ತು ನಾವು ಎಲೆಕ್ಷನ್ ಮಾಡಿ ಗೆದ್ದಿದ್ದೀವಿ. ಇದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ನಾನು ಅವರಲ್ಲಿ ಒಂದು ಮನವಿ. ಚನ್ನಪಟ್ಟಣದಲ್ಲಿ ವಿಜಯ ಸಂಕೇತ ತೋರ್ಸಕ್ಕೆ ಅಂತೇಳಿ ನಮ್ಮ ರಾಮನಗರ ಜಿಲ್ಲಾಧ್ಯಕ್ಷರಾದಂಥ ಗಂಗಾಧರ ಸರ್ ಅವರು ಇದ್ದಾರೆ. ವಿನ್ನಿಂಗ್ ಸ್ಪೀಚ್ ಸರ್, ಒಂದೆರಡು ಮಾತು ನೀವು ಹೇಳ್ಬಿಡಿ. ಚನ್ನಪಟ್ಟಣದ ಜನತೆ ಏನು ನಿರೀಕ್ಷೆ ಮಾಡಿದ್ರು ಆ ನಿರೀಕ್ಷೆ ಇವತ್ತು ನಿಜ ಆಗಿದೆ. ಇವತ್ತು ಯಾರೇ ಏನೇ ಹೇಳಿದ್ರು ಕೂಡ ಚನ್ನಪಟ್ಟಣ ಜನಗಳಿಗೆ ಗೊತ್ತು ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು ಅಂತ ನಾವು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾವೇನು ನಿರೀಕ್ಷೆ ಮಾಡಿದ್ವಿ 25,000ಗಿಂತ ಹೆಚ್ಚು ಲೀಡಲ್ಲಿ ಯೋಗೇಶ್ವರ್ ಅವರು ಗೆಲ್ತಾರೆ ಅಂತ ಗೆದ್ದಿದ್ದಾರೆ. ಇದು ಎಲ್ಲರ ಕಾರ್ಯಕರ್ತರ ಮತ್ತು ಎಲ್ಲ ನಾಯಕರ ಲೀಡ್. ಇದು ಅವರ ಒಂದು ಶ್ರಮದಿಂದ ಈ ಲೀಡ್ ಬಂದಿದೆ. ಎಲ್ಲ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತೇನೆ. ಸರ್, ನಿಮಗೆ ಜವಾಬ್ದಾರಿ ಜಾಸ್ತಿ ಇತ್ತು. ಕಳೆದ ಚುನಾವಣೆಯಲ್ಲಿ ಬಂದಂಥ ಓಟ್ಗಳು ನೋಡಿದಾಗ ನಿಮಗೆ ಜವಾಬ್ದಾರಿ ಜಾಸ್ತಿ ಇತ್ತು. ನಿಮಗೇನು ಟೆನ್ಷನ್ ಆಗಲಿಲ್ವಾ? ಎಷ್ಟೊಂದು ವಿಷಯ ನಮಗೆ ಎಲೆಕ್ಷನ್ ಮಾಡುವಾಗ ಟೆನ್ಷನ್ ಆಗಿಲ್ಲ. ಈಗೇನು ಮೀಡಿಯಾದಿಂದ ಬರ್ತಾಯಿತ್ತು ಒಂದು ವಾರದಲ್ಲಿ, ಅವಾಗ ಸ್ವಲ್ಪ ಟೆನ್ಷನ್ ಆಯಿತು. ಬಟ್ ನಮಗೊಂದು ಗ್ಯಾರಂಟಿ ಇತ್ತು, ನಾವು ಗೆದ್ದೇ ಗೆಲ್ತೇವೆ. ಲೀಡ್ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ನಮಗೆ ವಿಶ್ವಾಸ ಆಯಿತು 25,000ಕ್ಕಿಂತ ಜಾಸ್ತಿ ತಗೋತೀವಿ ಅಂತ. ಅದು ಆಗಿದೆ. ಜನ ಅದನ್ನು ತೋರಿಸಿದ್ದಾರೆ.